ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ಒಂದು KEA ಕಡೆಯಿಂದ ಒಂದು ನೋಟಿಫಿಕೇಷನ್ ಬಂದಿದೆ. ಯಾರಿಗೆ ಕೇಳಿದರೆ ಸ್ಪೆಷಲ್ ರಿಸರ್ವೇಷನನ್ನು ಕ್ಲೈಮ್ ಮಾಡ್ತಾ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡೇಟನ್ನು ಕೊಟ್ಟಿದ್ದಾರೆ. ಇದು ಯಾರಿಗೆ ಏನು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ, ಓಕೆ. ಅದೇ ರೀತಿ ಯಾರ್ಯಾರು KCETಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ನಾಳೆ ಇನ್ನೊಂದು ಎಕ್ಸಾಮ್ ಇದೆ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ಕೂಡ ಇದೆ. ಫಾರ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು ಓನ್ಲಿ ಮ್ಯಾಥ್ಸ್ ಒಂದಿದೆ. ಸೊ ಹೇಗೆ ಅದನ್ನು ನಾನು ಇದು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇವತ್ತೇ ಅದನ್ನು ಅಪ್ಲೋಡ್ ಮಾಡ್ತೇನೆ, ಸರಿನಾ? ಓಕೆ. ಈಗ ಡೇಟ್ಸ್ ಬಂದುಬಿಟ್ಟು ಏನಂತ ಕೇಳಿದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್. ಯಾರ್ಯಾರು ನೀವು ಆನ್ಲೈನ್ ಅಪ್ಲಿಕೇಶನ್ನ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟಿಗೆ ಅಪ್ಲೈ ಮಾಡುವಾಗ ಆನ್ಲೈನ್ ಅಪ್ಲಿಕೇಶನಲ್ಲಿ ನಿಮ್ಮ ಸ್ಪೆಷಲ್ ರಿಸರ್ವೇಷನ್ನ ನೀವು ಕ್ಲೈಮ್ ಮಾಡಿದರೆ ಮಾತ್ರ, ವೆರಿ ಇಂಪಾರ್ಟೆಂಟು. ಅಂದರೆ ನನ್ನ ಹತ್ರ ಸ್ಪೋರ್ಟ್ಸ್ ಇದೆ, ನಾನು NCC ಎಲಿಜಿಬಲ್ ಆ್ಯಂಡ್ ಐ ಆಮ್ ಅಂದರೆ ಡಿಫೆನ್ಸ್ ಎಲಿಜಿಬಲ್, ಡಿಫೆನ್ಸ್ ಎಲಿಜಿಬಲ್, CAPF CRPF ಅಂದರೆ ನಿಮ್ಮದು ಗೊತ್ತಿದೆಯಲ್ಲ, ನಿಮ್ಮ ಪ್ಯಾರೆಂಟ್ಸ್ ಅಂದರೆ ನಿಮ್ಮ ಅಪ್ಪ ಇನ್ ಕೇಸ್ CAPF CRPF ಡಿಫೆನ್ಸು ಅದರಲ್ಲಿದ್ದರೆ ಅಂಥ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು. ಡೇಟನ್ನು ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನೀವು ಸ್ಪೋರ್ಟ್ಸನ್ನು ಕ್ಲೈಮ್ ಮಾಡಿದ್ದಿದ್ರೆ 5, 6, 7 ನೆಕ್ಸ್ಟ್ ಮಂತು ಮೇ, ಅಂದರೆ ಮೇ 5, 6, 7 ಮೇ 5th, 6th, 7th 2026 ಇವು 3 ಡೇಸಲ್ಲಿ ನೀವು ಹೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು. ಎರಡನೇದು CAPF CRPF CISF BSF ITBP 8/5/2026 ಆ್ಯಂಡ್ ಡಿಫೆನ್ಸ್ CAPF 9/5/2026 ಮತ್ತು 10/5/2026 ಆ್ಯಂಡ್ ಡಿಫೆನ್ಸ್ 11/5/2026 ಆ್ಯಂಡ್ 12/5/2026 ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆ್ಯಂಡ್ ಆಂಗ್ಲೋ ಇಂಡಿಯನ್ 13/5/2026 NCC 14 ಮತ್ತು 15 ಆ್ಯಂಡ್ ನೀವು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರದ್ದು ಬೆಂಗಳೂರು, ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂನ 18th ಕ್ರಾಸಿಗೆ ಹೋಗಿ ನೀವು ಇದನ್ನು ಅವರ ಆಫೀಸಿಗೆ ಹೋಗಿ ಸಬ್ಮಿಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್, ಓಕೆ. ಅವ್ರದ್ದು ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 9:30 ಸಂಜೆ 5:30 ಇರುತ್ತೆ, ಓಕೆ. ಮಲ್ಲೇಶ್ವರಮಿಗೆ ನೀವು ಹೋಗಿಯೇ ಕೊಡಬೇಕು. ಇದು ಆನ್ಲೈನ್ ಅಲ್ಲ, ಆಫ್ಲೈನ್, ಓಕೆ. ಸೊ ಮತ್ತೊಂದು ಹೇಳ್ತೇನೆ ಕೇಳಿ. ಇಲ್ಲಿ ಹೇಳಿರೋ ಪಾಯಿಂಟ್ಗಳನ್ನು ನಾನು ತುಂಬ ಬ್ರೀಫಾಗಿ ಹೇಳ್ತಾ ಇದ್ದೇನೆ. ನೀವೇ ಹೋಗಬೇಕು, ಕ್ಯಾಂಡಿಡೇಟೇ ಹೋಗಬೇಕು. ನಿಮ್ಮ ಬಿಹಾಫ್ ಆಗಿ ಬೇರೆಯವ್ರನ್ನ ಕಳಿಸೋದು ಅಥವಾ ಪೋಸ್ಟಲ್ಲಿ ಕಳಿಸೋದು ಇದು ಯಾವುದೂ ನಡೆಯೋದಿಲ್ಲ. ಇವಾಗಲೇ ಹೇಳ್ತಾ ಇದ್ದೇನೆ, ನೀವೇ ಹೋಗಿ ತಗೊಂಡೋಗಿ ಸಬ್ಮಿಟ್ ಮಾಡಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟು, ಹೋಗುವಾಗ ಸ್ಟೂಡೆಂಟ್ಗಳು ಹೋಗುವಾಗ ಅವ್ರದ್ದು ಏನೇನು ತಗೊಂಡೋಗ್ಬೇಕು ಅಂತ ಕೇಳಿದರೆ, CETಗೆ ಅಪ್ಲೈ ಮಾಡಿದಂಥ ಅಪ್ಲಿಕೇಶನ್ ಫಾರ್ಮನ್ನು ಹೋಗಬೇಕು, ಒಂದನೇದು. ಅಡ್ಮಿಷನ್ ಟಿಕೆಟನ್ನು ತೊಗೊಂಡು ಹೋಗಬೇಕು, ಎರಡನೇದು. ಐಡೆಂಟಿಟಿ ಕಾರ್ಡನ್ನು ತೊಗೊಂಡು ಹೋಗಬೇಕು, ಮೂರನೇದು, ಓಕೆ. ಸೊ ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲದು ತೊಗೊಂಡು ಹೋಗಲೇಬೇಕು, ಕಂಪಲ್ಸರಿ. ಆ್ಯಂಡ್ ಕ್ಯಾಂಡಿಡೇಟೇ ಹೋಗಬೇಕು. ಆ್ಯಂಡ್ ಎರಡನೇದು ಏನು ಅಂತ ಕೇಳಿದರೆ, ಯಾರ್ಯಾರು NCC ಮತ್ತು ಸ್ಪೋರ್ಟ್ಸನ್ನು ಕ್ಲೈಮ್ ಮಾಡ್ತಾ ಇದ್ದೀರಾ, ನೀವು ಹೋಗುವಾಗ ಸ್ಟಡಿ ಸರ್ಟಿಫಿಕೇಟನ್ನು ತೊಗೊಂಡು ಹೋಗಬೇಕು. ಅವ್ರು ಹೇಳ್ತಾ ಇದ್ದಾರೆ, ಸ್ಟಡಿ ಸರ್ಟಿಫಿಕೇಟ್ ಅಪೆಂಡೆಡ್ ಟು ದಿಸ್ ಇನ್ಫಾರ್ಮೇಷನ್ ಬುಲೆಟಿನ್ ಇಶ್ಯೂಡ್ ಬೈ ದ ಹೆಡ್ ಆಫ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಹ್ಯಾವಿಂಗ್ ಸ್ಟಡಿಡ್ ಆ್ಯಂಡ್ ಪಾಸ್ಡ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಯಾರ್ಯಾರು NCC ಮತ್ತು ಸ್ಪೋರ್ಟ್ಸನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ, ನೀವು ಕರ್ನಾಟಕದಲ್ಲೇ ಓದಿದ್ದೀರಾ ಅನ್ನೋದಕ್ಕೆ ಸ್ಟಡಿ ಸರ್ಟಿಫಿಕೇಟನ್ನು ತೊಗೊಂಡು ಹೋಗಲೇಬೇಕು. ಕೌಂಟರ್ ಸೈನ್ಡ್ ಬೈ ಹೆಡ್ ಆಫ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ಸೈನ್ ಹಾಕಿ ಒಂದು ಸೀಲ್ ಹಾಕಿ ಕಳಿಸಿಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ಹೋಗಲೇಬೇಕು. ಯಾರಿಗೆ? NCC ಮತ್ತು ಸ್ಪೋರ್ಟ್ಸ್ ಕ್ಯಾಟಗರಿ ಅವರಿಗೆ, ಓಕೆ. ಅದಾಯಿತು. ಅದಾದಮೇಲೆ ಮತ್ತೇನು, ಅವ್ರು ಸ್ಪೆಷಲಾಗಿ ಹೇಳ್ತಾ ಇದ್ದಾರೆ, ಇನ್ ಕೇಸ್ ನೀವು ಆ ದಿನ ಹೋಗದೆ ಬೇರೆ ದಿನ ಹೋಗಿ, ಸರ್ ನಾನು ಇವಾಗ ಸಬ್ಮಿಟ್ ಮಾಡ್ತೇನೆ ಅಂತ ಹೇಳಿದರೆ ಆ್ಯಕ್ಸೆಪ್ಟ್ ಮಾಡೋದಿಲ್ಲ. ಇನ್ ಕೇಸ್ ನೀವು ಸಬ್ಮಿಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಪೆಷಲ್ ರಿಸರ್ವೇಷನ್ ಕ್ಲೈಮ್ ಆಗೋದಿಲ್ಲ. ವೆರಿ ಇಂಪಾರ್ಟೆಂಟ್, ಓಕೆ. ಆ್ಯಂಡ್ ಮತ್ತೊಂದು ಏನು ಅಂತ ಕೇಳಿದರೆ, ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ಎಲಿಜಿಬಿಲಿಟಿನ ಕ್ಲೈಮ್ ಮಾಡಿದರೆ ಮಾತ್ರ ಹೋಗಿ ಸಬ್ಮಿಟ್ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಇರೋದು. ನೀವು ಎಲಿಜಿಬಿಲಿಟಿಯನ್ನು ಕ್ಲೈಮ್ ಮಾಡಿದೆ, ಇವಾಗ ನಾನು ಡೈರೆಕ್ಟ್ ಹೋಗಿ ಆಫ್ಲೈನಿಗೆ ಹೋಗಿ ನಾನು ಸಬ್ಮಿಟ್ ಮಾಡ್ತೇನೆ ಅಂದರೆ ಆಗೋದಿಲ್ಲ, ಓಕೆ. ಸೊ ಆ್ಯಂಡ್ ಇನ್ ಪರ್ಸನ್ ಆಗಿ ಹೋಗಬೇಕು, ಆಫೀಸ್ ಅವರ್ಸಲ್ಲೇ ಹೋಗಬೇಕು. ಬೇಕಾಬಿಟ್ಟು ನೀವು ಸಂಜೆ 7 ಗಂಟೆಗೆ ಹೋಗ್ಕೊಂಡು ನಾನು ತಗೊಳ್ಳಿ ಅಂತ ಹೇಳಿದರೆ ತಗೊಳ್ಳೋದಿಲ್ಲ. ಅವರು 9:30 5:30 ಇರುತ್ತೆ. ಈ ಡೇಟ್ಸನ್ನು ದಯವಿಟ್ಟು ನೋಟ್ ಮಾಡಿ ಇಟ್ಕೊಳ್ಳಿ. ಆ ದಿನ ಹೋಗಿ, ಇನ್ ಕೇಸ್ ನಿಮಗೆ ಇದೆಲ್ಲ ಸ್ಪೆಷಲ್ ರಿಸರ್ವೇಷನ್ ಇದ್ದರೆ ದಯವಿಟ್ಟು ನೀವು ಕೂಡ ಇದೆಲ್ಲ ಏನೇನು ಡಾಕ್ಯುಮೆಂಟ್ ಬೇಕು ಅದೆಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಅಥವಾ ನಿಮ್ಮ ಫ್ರೆಂಡ್ಸೋ, ಫ್ಯಾಮಿಲಿಯಲ್ಲೋ, ನೇಬರ್ಸೋ ಯಾರಾದರೂ ಇದೆಲ್ಲದನ್ನು ಕ್ಲೈಮ್ ಮಾಡಿದ್ದಿದ್ರೆ ದಯವಿಟ್ಟು ಅವರಿಗೆ ಕಳಿಸಿ. ಯಾಕಂದರೆ ಈ ಸ್ಪೆಷಲ್ ರಿಸರ್ವೇಷನಿಂದ ಕೆಲವೊಂದು ಕಾಲೇಜಲ್ಲಿ, ಕೆಲವೊಂದು ಬ್ರ್ಯಾಂಚಲ್ಲಿ, ನಾನು ಎಲ್ಲ ಬ್ರ್ಯಾಂಚಲ್ಲಿ ಹೇಳ್ತಾ ಇಲ್ಲ, ಇಂತಿಷ್ಟು ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಇರುತ್ತೆ.
ಸೊ ಯಾವ್ಯಾವ ಬ್ರ್ಯಾಂಚು ಯಾವ ಕಾಲೇಜಲ್ಲಿದೆ ಅದೆಲ್ಲದರದ್ದು ಡೀಟೇಲ್ಡ್ ವೀಡಿಯೋವನ್ನು ನಾನು ಮುಂದೆ ಅಪ್ಲೋಡ್ ಮಾಡ್ತೇನೆ, ನೋ ನೀಡ್ ಟು ವರಿ. ಬಟ್ ಯಾರ್ಯಾರು ಇದನ್ನು ಕ್ಲೈಮ್ ಮಾಡಿದ್ದೀರಾ ದಯವಿಟ್ಟು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಹೋಗಿ ಹೇಳಿದ ಡೇಟಿಗೆ ಸಬ್ಮಿಟ್ ಮಾಡಬೇಕು. ಸರ್ ನಂಗೆ ಈ ಡೇಟಿಗೆ ಹೇಳಿದೆ ಸರ್, ನಾಳೆ ನಾನು ಫ್ರೀ ಇದ್ದೇನೆ, ನಾಳೆ ಹೋಗಿ ಕೊಟ್ಟು ಬರೋದಾ? ಅದೆಲ್ಲ ಆಗೋದಿಲ್ಲ. ಅವ್ರು ಹೇಳಿದ ಡೇಟಿಗೆ ಹೋಗಿ ನೀವು ವೆರಿಫಿಕೇಷನ್ನ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಸ್ಟೂಡೆಂಟೇ ಹೋಗಬೇಕು, ಕ್ಯಾಂಡಿಡೇಟೇ ಹೋಗಬೇಕು. ಹೋಗುವಾಗ ನಾನು ಹೇಳಿದ್ದೆ ನೋಡಿ, ಅದಿಷ್ಟು ಡಾಕ್ಯುಮೆಂಟ್ಸನ್ನು, ಒಂದು ಆನ್ಲೈನ್ ಆ್ಯಪ್ಲಿಕೇಶನ್ ಫಾರ್ಮು, ನಿಮ್ಮ ಅಡ್ಮಿಷನ್ ಟಿಕೆಟ್, ಐಡೆಂಟಿಟಿ ಕಾರ್ಡ್ ತಗೊಂಡು ಹೋಗಲೇಬೇಕು. ಆಮೇಲೆ NCC ಮತ್ತು ಸ್ಪೋರ್ಟ್ಸನ್ನು ಯಾರ್ಯಾರು ಕ್ಲೈಮ್ ಮಾಡ್ತಾ ಇದ್ದೀರಾ ನೀವು ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ತೊಗೊಂಡು ಹೋಗಬೇಕು. ನಾನು ಜನರಲಾಗಿ ಹೇಳ್ತೇನೆ, ಎಲ್ಲರೂ ಯಾರ್ಯಾರು ಯಾವುದನ್ನೇ ನೀವು ಕೊಟ್ಟಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, CAPF, CRPF, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, NCC, ಎನಿಥಿಂಗ್, ಹೋಗುವಾಗ ಎಲ್ಲ ಡಾಕ್ಯುಮೆಂಟನ್ನು ತೊಗೊಂಡೋಗಿ, ಯಾವುದನ್ನು ಬಿಟ್ಟು ಹೋಗಬೇಡಿ. ಯಾಕಂತ ಕೇಳಿದರೆ ಅಲ್ಲಿ ಹೋದ್ಮೇಲೆ ಮತ್ತೆ, ಯಾಕಂದರೆ ನೀವು ಬೇರೆ ಡಿಸ್ಟ್ರಿಕ್ಟಿಂದ ಬೆಂಗಳೂರಿಗೆ ಬಂದಿರ್ತೀರಾ, ಮತ್ತು ಅದಕ್ಕೋಸ್ಕರ ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೋಗುವಾಗ ಎಲ್ಲ ಡಾಕ್ಯುಮೆಂಟನ್ನು ತೊಗೊಂಡೋಗಿ. ಅವ್ರು ನೀವು ಮೇನ್ ಏನು ಡಾಕ್ಯುಮೆಂಟ್ ಇದೆ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿರಿ. ಬೇರೆ ಏನೇ ಡಾಕ್ಯುಮೆಂಟ್ ಕೇಳಿದ್ರು ನೀವು ಆನ್ ಸ್ಪಾಟಲ್ಲಿ ಕೊಡ್ಬೋದಲ್ಲ, ಯಾವ ಡಾಕ್ಯುಮೆಂಟನ್ನು ಬಿಡಬೇಡಿ. ಯೂಸಿಂಗ್ ಇನ್ಕ್ಲೂಡಿಂಗ್ ಯುವರ್ ಐಡೆಂಟಿಟಿ ಕಾರ್ಡ್ ಎಲ್ಲದನ್ನು ತೊಗೊಂಡೋಗಿ, ಒಳ್ಳೆಯದು. ಸ್ಟಡಿ ಸರ್ಟಿಫಿಕೇಟ್, ಐಡೆಂಟಿಟಿ ಕಾರ್ಡ್ ಏನಲ್ಲಿದೆ ಎಲ್ಲದೂ ತೊಗೊಂಡೋಗಿ, ಅದೇನು ಭಾರ ಆಗೋದಿಲ್ಲ ಅಲ್ವಾ. ಸೊ ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ, ಯು ವಿಲ್ ಬಿ ಇನ್ ಸೇಫರ್ ಸೈಡ್, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ಆನ್ಸರ್ ಕೊಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.